ವಿದ್ಯಾರ್ಥಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಇಂದ್ರನಮ್ಮ ತಿಳಿಸಿದರು. ತಾಲೂಕಿನ ಗುಜ್ಜನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಆಯೋಜಿಸಿದ್ದ 2024-25ನೇ ಸಾಲಿನ ನೀಡಗಲ್ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಾ, ಇಂತಹ ಕ್ರೀಡಾಕೂಟಗಳು ನಡೆಯಬೇಕಾದರೆ ಗ್ರಾಮಸ್ಥರ ಸಹಕಾರ ಅತಿ ಮುಖ್ಯವಾಗಿರುತ್ತದೆ. ಇಲ್ಲಿಗೆ ಬಂದಿರುವ ಎಲ್ಲ ಶಾಲೆಯ ಮಕ್ಕಳು ಒಂದೇ ರೀತಿಯ ಸಹಕಾರ ನೀಡಬೇಕು. ಈ ಕ್ರೀಡಾಕೂಟವು ವಿದ್ಯಾರ್ಥಿ ಜೀವನದಲ್ಲಿ ಬರುವ ಮೊದಲನೇ ಕ್ರೀಡಾಕೂಟ ಇದಾಗಿರುತ್ತದೆ. ಆದ್ದರಿಂದ ಮಕ್ಕಳು ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದು ಮುಖ್ಯವೇ. ಮರೆತು ಗೆಲುವು ಮುಖ್ಯವಲ್ಲ. ಮುಖ್ಯವಾಗಿ ದೈಹಿಕ ಶಿಕ್ಷಕರಾದ ತೀರ್ಪುಗಾರರು ಉತ್ತಮವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ನೀವು ನೀಡುವ ತೀರ್ಪು ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತದೆ. ಆದ್ದರಿಂದ ನ್ಯಾಯಯುತವಾಗಿ ತೀರ್ಪನ್ನು ನೀಡಿದರೆ ಮಾತ್ರ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ. ಆದ್ದರಿಂದ ತೀರ್ಪುಗಾರರು ಕ್ರೀಡಾ ಮನೋಭಾವದಿಂದ ನಿಷ್ಪಕ್ಷಪಾತವಾದ ತೀರ್ಪನ್ನು ನೀಡುವುದರ ಮೂಲಕ ಎಲ್ಲ ಶಾಲೆಯ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು. ಹಾಗೂ ಅಲ್ಲಲ್ಲಿ ಡೆಂಗು ಕಾಣಿಸಿಕೊಂಡಿರುವುದರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾರಾಣಿ ಅಶೋಕ್, ಸದಸ್ಯರಾದ ಉಜ್ಜೀನಪ್ಪ ನಾಗರತ್ನಮ್ಮ, ಶಿಲ್ಪಾಚಾರಿ, BRC ವೆಂಕಟೇಶ್, MDM ಶಂಕರಪ್ಪ, ECO ರಂಗನಾಥ್, ಖಾಜಾ ಹುಸೇನ್, CRP ಮೂರ್ತಿ, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ, ಮುಖ್ಯ ಶಿಕ್ಷಕರಾದ ರಾಮಕೃಷ್ಣಪ್ಪ, ಸುಧಾ, SDMC ಅಧ್ಯಕ್ಷರಾದ PC ನಾಗೇಂದ್ರ, ನಿವೃತ್ತಿ ಶಿಕ್ಷಕರಾದ ನಾಗಣ್ಣ, ರಾಮಜನಪ್ಪ, ಕೃಷ್ಣಪ್ಪ, ಜಗದೀಶ್, ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಎ, ನ್ಯೂಸ್ ಬಿ ಅಲರ್ಟ್ ಕನ್ನಡ. ಕೊಟ್ರೆ ಚೆನ್ನಾಗಿ ಮಾಡ್ಕೊಡ್ತಾರೆ ಕಾರ್ಯಕ್ರಮನ ಭಾವನೆ ಮೂಡೋ ರೀತಿಯಲ್ಲಿ ಎಲ್ಲರ ಸಹಕಾರ ಅತ್ಯವಶ್ಯಕವಾಗಿರುತ್ತೆ. ಇದ್ರ ಜೊತೆಗೆ ಇಲಾಖೆಯನ್ನು ಸಹ ಕೈ ಜೋಡಿಸುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಸಹ ಇವತ್ತು ನಾಳೆ ಸಹಕರಿಸಿ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಈ ಒಂದು ಸ್ವೀಕಾರವನ್ನು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೇಶ್ವರ ಸ್ವೀಕರಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ವಿ. ಅದರ ಹಿಂಬದಿಯ ತಂಡ KTಹಳ್ಳಿ ಶಾಲೆ, KTಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, KTಹಳ್ಳಿ ಶಾಲೆಯ ವಿದ್ಯಾರ್ಥಿಗಳನ್ನ ಪಥಸಂಚಲನ ಕಾರ್ಯಕ್ರಮ. ಅದರ ಹಿಂಭಾಗದಲ್ಲಿ ಮುನ್ನಡೆಯುವ ತಂಡ ಸರ್ಕಾರಿ ಪಬ್ಲಿಕ್ ಶಾಲೆ ಕೋಟಗುಡ್ಡ ವಿದ್ಯಾರ್ಥಿಗಳಿಂದ ವಂದನಾ ಸ್ವೀಕಾರ. ಅದರ ಹಿಂಭಾಗದಲ್ಲಿ ಮುನ್ನಡೆಯುವ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗುಜ್ಜನಾಡು. ಅದರ ಹಿಂಭಾಗದಲ್ಲಿ ಹಿಂಬಾಲಿಸಿಕೊಂಡ ಮುನ್ನಡೆಯುವ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಂಗಳವಾಡ. ಮಂಗಳವಾಡ ವಿದ್ಯಾರ್ಥಿಗಳಿಂದ ಪಥಸಂಚಲನ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದರ ಹಿಂಭಾಗದಲ್ಲಿ ಮುನ್ನಡೆಯುವ ತಂಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅರಸೀಕೆರೆ. ಅದರ ಹಿಂಬದಿಯಲ್ಲಿ ಹಿಂಬಾಲಿಸಿಕೊಂಡ ಮುನ್ನಡೆಯುವ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳ್ಳಿ ಬಟ್ಟಲು. ಅದರ ಹಿಂಭಾಗದಲ್ಲಿ ಹಿಂಬಾಲಿಸಿಕೊಂಡ ಮುನ್ನಡೆಯುವ ತಂಡ ಸಹನಾ ಕಾನ್ವೆಂಟ್ ಕೋಟಗುಡ್ಡ. ಅದರ ಹಿಂಭಾಗದಲ್ಲಿ ಮುನ್ನಡೆಯುವ ತಂಡ ಮಾನವವಾಹಿನಿ ಚೆನ್ನವ ಕೇಶವಪುರ. ಅದರ ಹಿಂಭಾಗದಲ್ಲಿ ಮುನ್ನಡೆಯುವ ತಂಡ